ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ ಇಲ್ಲಿ. ಈ ಇಡೀ RSS ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮದು ಬರೀ ದ್ವೇಷಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಥವಾ ನಿಜವಾಗಿಯೂ ನಿಮಗೆ RSS ಲೆಕ್ಕಪತ್ರಗಳು ಸಿಗಬೇಕು ಅಂದರೆ ಬೇಕಾದಷ್ಟು ದಾರಿಗಳಿದೆ, ಅದನ್ನು ನೀವು ಮಾಡ್ತಾ ಇಲ್ಲ ಅಂತ? ಅಲ್ಲ, RSS ಸಂಘಟನೆ ಎಕ್ಸಿಸ್ಟೆನ್ಸೇ ಮೊದಲನೇದಾಗಿ ಪ್ರಶ್ನಾರ್ಹ ಆಗಿದೆ. ಸೊ ಎಕ್ಸಿಸ್ಟೆನ್ಸ್ ಈಗ ನೀವು ಹೇಳ್ದಂಗೆ ನೋಂದಣಿ ಆಗ್ಬೇಕಾಗಿಲ್ಲ, ಗ್ರೂಪ್ ಸೇರ್ಕೊಂಡೇನೋ ಮಾಡ್ಬೋದು. ಈಗ ಶ್ರೀಗಳು ಹೇಳ್ದಂಗೆ ಅವ್ರ ಬಾಯಿಂದಾನೇ ಬಂತು, ಏನಂತ ಇದು ಬ್ರಾಹ್ಮಣರೆಲ್ಲ ಸೇರ್ಕೊಂಡು ಮೇಲ್ಸ್ತರದಲ್ಲಿ ಸೇರ್ಕೊಂಡು ಮಾಡಿರುವಂತದ್ದು. ಸೊ ಅದೇನ್ ಈಗ ಹಂಗಂತ ಹೇಳಿ ಯಾರೇನ್ ಬ್ರಾಹ್ಮಣ ದ್ವೇಷಿಗಳೇನಲ್ಲ. ದಲಿತರು CM ಮಾಡಲಿಲ್ಲ ನೀವು, ದಲಿತರು CM ಮಾಡಲಿಲ್ಲ ನೀವು, ಅಲ್ಲ ಸಂಘ ಕೇಳ್ತೀರಿ ದಲಿತರು ಈಗ ಮುಕುಂದ ಅವರ ಮಾತಿನಲ್ಲಿ ಬ್ರಾಹ್ಮಣ ದ್ವೇಷ ಕಾಣ್ತದ? ಅಲ್ಲಲ್ಲ, ಬ್ರಾಹ್ಮಣ ದ್ವೇಷ ಅಂದ್ರೆ ವ್ಯಕ್ತಿಗತವಾಗಿ ವ್ಯಕ್ತಿಯನ್ನ ದ್ವೇಷ ಮಾಡುವಂತದಲ್ಲ. ಸೊ ಆ ಸಿದ್ಧಾಂತ ಏನಿದೆ, ಹಿಂದೆ ನಡ್ಕೊಂಡ್ ಬಂದಿರುವಂತ ಅಸ್ಪೃಶ್ಯತೆ, ಮನುಸ್ಮೃತಿ, ಆಮೇಲೆ ಆ ಸಿದ್ಧಾಂತಗಳನ್ನ ಎಲ್ಲರೂ ವಿರೋಧ ಮಾಡ್ಕೊಂಡ್ ಬಂದಿದ್ದಾರೆ. ಸಂವಿಧಾನ ಇವತ್ತು ಸಮಾನತೆಯನ್ನ ಕೊಟ್ಟಿದೆ. ಆ ಸಮಾನತೆ ಪ್ರಕಾರ ಎಲ್ರಿಗೂ ಅವ್ರವ್ರ ಅವಕಾಶ ಸಿಕ್ತಂಗೆ ಬರ್ತಾ ಇದಾರೆ. ಮುಂದೇನೂ ಆಗುವಂತ ಸಾಧ್ಯ. ಮಾಯಾವತಿ CM ಆಗಿದ್ರು, ಅವರು ತಗೊಂಡ್ರು. ಸೊ ಆ ಥರದ್ದು ಬೇರೆ ಬೇರೆ ಸಿಗುವಂತ ಅವಕಾಶಗಳಿದಾವೆ. CM ಆಗ್ಬಾರ್ದು ಅಂತೇನಿಲ್ಲ, ನಾವು ಕೊಡ್ಲಿಲ್ಲ ಅಂತಲ್ಲ, ಆಗುವಂತ ಸಾಧ್ಯತೆಗಳು ಇದಾವೆ, ಏನಾಗಬಾರ್ದು ಅಂತ ಏನಿಲ್ಲ. ಸೊ ಆ ಥರದ್ದು ಓದ್ಕೊಂಡಿದ್ದೀರಾ ನೀವು? RSS ಸಂವಿಧಾನ ಓದಿದ್ದೀರಿ ನೀವು ಒಳಗಡೆ? ಅಲ್ಲ, RSS ಸಂವಿಧಾನ ಎಲ್ಲಿದೆ ಅದನ್ನೇ ಕೇಳ್ತಾ ಇರೋದು. ಪ್ರತಿ ಇನ್ಸ್ಟಿಟ್ಯೂಷನ್ ಸಂವಿಧಾನ ಇರ್ತಾರೆ, ಅವ್ರ ಕಾನೂನು ಅಂತಾರೆ, ಸಂವಿಧಾನ ಅದು. ಅಲ್ಲ, ರಿಜಿಸ್ಟರ್ ಆಗಿಲ್ದೇ ಇರುವಂತ ಸಂಘಟನೆ ಬೈಲಾ ಎಲ್ಲಿದೆ ಅಂತ ಕೇಳ್ತಾ ಇದೀವಿ. ಅದನ್ನೇ ಕೇಳ್ತಾ ಇದ್ದೀವಿ. ಸಂವಿಧಾನ ಕೊಡಿ. ಲಿಖಿತ ರೂಪದ ಬೈಲಾಗಳು, ಅಲಿಖಿತ ರೂಪದ ಬೈಲಾಗಳು, ದೇಶ ಪ್ರೇಮವೇ ನನ್ನ ಬೈಲಾ ಅಂತಾರೆ ಅವರು. ಅಲ್ಲ ಆಯ್ತು, ದೇಶ ಪ್ರೇಮ ನನ್ನ ಬೈಲಾ ಅಲ್ಲ ಆಯ್ತು. ಹಂಗಾರೆ ನಾನು ಮಾಡಿರುವ ಒಂದೇ ಒಂದು ಕೆಟ್ಟ ಕೆಲಸವನ್ನ, ಕೆಟ್ಟ ಮತಬೋಧನೆಯನ್ನ ನೀವು ತೋರಿಸಿ. ಅಲ್ಲ, ನಾನು ಸಮಾಜಕ್ಕೆ ವಿರುದ್ಧ ಚಟುವಟಿಕೆ ಮಾಡಿದ್ದೀನ. ಅಲ್ಲಿ ಶ್ರೀಗಳು ಒಂದು ಮಾತು ಹೇಳಿದ್ರು, ನಾವ್ ಎಲ್ಲಿಯಾದ್ರೂ ಕಾನೂನಿಗೆ ವಿರುದ್ಧ ನಡೆದುಕೊಂಡಿದ್ರೆ ಅವಾಗ ಅಷ್ಟೇ ಸಂಘದ್ದು ಇನ್ನೊಂದು ಪ್ರಶ್ನೆ ಬರೋದು. ಆ ತರದ್ದೇನು ಮಾಡಿಲ್ಲ. ಅದೇ ಸಂಘ ಪರಿವಾರದಲ್ಲಿ ಇದ್ದಂತಹ ಸಂಘ ಪರಿವಾರ, ಇದನ್ನ ಕರೆಕ್ಟ್ ಆಗಿ ಇದ್ ಮಾಡ್ಕೊಳ್ಳಿ. ಸಂಘ ಮತ್ತು ಪರಿವಾರದೊಳಗಡೆ ಇವರು ಬಜರಂಗ್ ದಳ ಬರುತ್ತೆ. ಅಂಡರ್ ವಿಚ್ ಲಾ ಈಸ್ RSS exempted? ಕ್ವಶನ್. It operates under the constitutional protection of Article 19(1)(c) unless an association is declared unlawful under the Unlawful Activities Prevention Act UAPA. The state cannot force a voluntary group to register simply for existing and meeting. ಅಲ್ಲ, ನಾವು ಬಹಳ ಸರಳ ಇದು. ಅವ್ರೇನ್ ಹೇಳ್ತಿದ್ದಾರೆ, ನಾವ್ ಏನು ಸಮಾಜ ವಿರೋಧಿ ಕೆಲಸಗಳನ್ನ ಮಾಡದೇ ಇದ್ದಾಗ ಒಂದು ರಾಜ್ಯ ಸರ್ಕಾರದ ಯಂತ್ರ ಅನ್ನೆಸೆಸರಿಯಾಗಿ ರಿಜಿಸ್ಟರ್ ಮಾಡ್ಕೊಂತ ಹೇಳುವಂತಿಲ್ಲ. ಅಲ್ಲ, ನಿಮ್ಮ ಇದು ಪರಿವಾರದ ಮುಖಾಂತರ ಮಾಡಿಸ್ತಾ ಇದೀರಾ. ಇವತ್ತು ಆ ಅದನ್ನ ಕನ್ಫೆಷನ್ ಮಾಡ್ಕೊಂಡಿರೋರು ಯಾರ್ಯಾರು? AK ಸುಬ್ಬಯ್ಯ ಅವರು. AK ಸುಬ್ಬಯ್ಯ ಅವ್ರ ಮಾತುಗಳನ್ನ ನೀವು ವಿರೋಧ ಮಾಡ್ತೀರಾ? ಅವ್ರು ಅಲ್ಲಿಂದ ಬಂದಂತವ್ರು, RSS ಅಂತರಂಗ ಪುಸ್ತಕ ಬರೆದವರು. ಆಮೇಲೆ ಮಹೇಂದ್ರ ಕುಮಾರ್, ಈಗೇನ್ ಗೊತ್ತಾ, ಸರಳವಾಗಿ ಹೇಳ್ಬಿಡ್ತೀನಿ, ಹಾದಿರಂಪ ಬೀದಿರಂಪ ಇಂಡಿವಿಜುವಲಿ ಬಂದು ಯಾರೋ ಪ್ರೆಸ್ ಮೀಟ್ ಮಾಡಿದ್ರು, ಯಾರೋ ಏನೋ ಹೇಳಿದ್ರು, ನಾನು ಕೇಳಲ್ಲ. ನಾನೇನು ಕೇಳ್ತೀನಿ, ಈಗ ನೀವು ವರ್ಕ್ ಮಾಡೋದು ಸೂರ್ಯ, ಕೋರ್ಟಲ್ಲಿ ವರ್ಕ್ ಮಾಡ್ತೀರಿ, ಏನೇ ಇರಲಿ, ಒಬ್ಬ ಕೊಲೆ ಮಾಡಿದ್ದಾನೆ ಮಾಡಿಲ್ಲ, ಕೋರ್ಟ್ ತೀರ್ಪು ಬರಕ್ಕೆ ಸಾಕ್ಷಿ ಕೊಡ್ತೀರಿ, ಕೇಸ್ ಹಾಕ್ತೀರಿ. ಏನು ಕೇಸ್ ಹಾಕಿಗೆ ಬರಲ್ಲ ಅಂತ ಹೇಳ್ತಿರೋದು? ಬರಲ್ಲ ಅಂತಲ್ಲ. ಈಗ ಪ್ರಶ್ನೆ ಇರೋ ಸಮಾಜಘಾತಕ ಶಕ್ತಿ ನಾನು ಮಾಡದೇ ಇದ್ದಾಗ ಸಮಾಜಘಾತಕ ಶಕ್ತಿಗಳನ್ನ ನೀವು ಬೆಳೆಸ್ತಾ ಇದ್ದೀರಾ ಎಲ್ಲಿ? ಬಜರಂಗ್ ದಳ ಹೇಳಿ, ಯಾವ ಸಮಾಜಘಾತಕ ಶಕ್ತಿ? ಈಗ ಗೋರಕ್ಷಣೆ ಮುಖಾಂತರ ಗೋರಕ್ಷಣೆ ಮಾಡ್ತೀವಿ. ಸರಳ ಪ್ರಶ್ನೆ ಕೇಳ್ತೀನಿ. ಈಗ ಮಂಗಳೂರಲ್ಲಿ ಹಿಂದೂಗಳ ಕೊಲೆನೂ ಆಯ್ತು, ಮುಸ್ಲಿಮರ ಕೊಲೆನೂ ಆಯ್ತು, ಮುಸ್ಲಿಮರ ಕೊಲೆ ಆಯ್ತು. ಇದ್ರೆ RSS ಪಿತೂರಿ ಅಂದ್ರು, ದ್ವೇಷ ಭಾಷಣದ ಪ್ರಚೋದನೆ ಅಂದ್ರು, ಅವ್ರನ್ನ ಅವ್ರಿಗೆ ಎತ್ಕಿಡ್ತಾ ಇದ್ದಾರೆ ಅಂದ್ರು, ಆಯ್ತಲ್ವಾ? ಇಲ್ಲ, RSS ಇಂಥ ಸಂಘಟನೆಯಿಂದ ಬಂದಿದೆ, ರಿಜಿಸ್ಟರ್ ಆಗಿಲ್ಲ ಅಂದ್ಬಿಟ್ಟು ಕೇಸ್ ಆಗ್ತಾ ಬಿಟ್ಬಿಟ್ರ? ದೇಶದ ಕಾನೂನು ಕೇಸ್ ಆಗ್ತಾ ಬಿಟ್ಬಿಟ್ಟ? ಮುಸ್ಲಿಮರು ಇವ್ರು ಹಿಂದೂಗಳನ್ನ ಸಾಯಿಸಿದ್ರು, ಅವ್ರು ಕೇಸ್ ಆಗ್ತಾ ಬಿಟ್ಬಿಟ್ರ? ಎಲ್ಲ ಮುದ್ದೆ ಮುರಿತಾ ಇಲ್ವಾ? ಈ ಕಡೆ ಮುರಿತವ್ರು, ಆ ಕಡೆ ಈ ತರದ ಧಾರ್ಮಿಕ ದ್ವೇಷಗಳು, ಮತಾಂಧತೆ, ಈ ತರ ಶಿಕ್ಷೆ ಮಾಡಿದ್ರು ಮಾರಾಯ ಆಗುತ್ತೆ. ಯಾರು ಕೊಡ್ಸ್ಬೇಕು? ಸೊ ಇದ್ರ ಹಿಂದೆಗಡೆ ಇರುವಂತ ವ್ಯಕ್ತಿಗಳು ಯಾರು ಅವ್ರನ್ನ ಮುಂದೆ ತಳ್ತಾ ಇರುವಂತದ್ದು? ಕೊಡಿ ಸ್ವಾಮಿ. ಈ ಕೊಲೆಯ ಹಿಂದೆ ಇಂಥ ವ್ಯಕ್ತಿ ಇಂತಿಂತ ವಿಚಾರಧಾರೆಗಳು ತಲೆಗೆ ತುಂಬಿಸಿ ಕಿಂಗ್ ಪಿನ್ ಇವರು. ಈಗ ನರೇಶ್ ಶೆಣೈ ಮಂಗಳೂರಿನಲ್ಲಿ ವಿನಾಯಕ ಬಾಳಿಗ ಅಂತ ಒಬ್ಬ RTI ಆಕ್ಟಿವಿಸ್ಟ್ ನ ಕೊಲೆ ಮಾಡಿದ್ರಲ್ಲ ನರೇಶ್ ಶೆಣೈ RSS ನ ಪರಿವಾರದವರು, RSS ಇಂದ ಬಂದಿರೋಂಥವ್ರು. ಗೌರಿ ಲಂಕೇಶ್ನ ಹತ್ಯೆ ಮಾಡಿದಂಥವ್ರು ಯಾವ ಸಿದ್ಧಾಂತವನ್ನ ಪ್ರತಿನಿಧಿಸ್ತಾರೆ? ಎರಡು ತಪ್ಪೇ. ಈಗ ಯಾರನ್ನ ಎಕ್ಸಾಂಪ್ ಮಾಡಿದೀವಿ ನಾವು ಇದರಲ್ಲಿ? ಎಕ್ಸಾಂಪ್ ಮಾಡಿಲ್ಲ. ಬಟ್ ಆದ್ರೆ ಈ ಸಂಘಟನೆಗಳು ರುದ್ರೇಶ ಕೊಲೆ ಅದ
ಯಾಕೆ ಆ ವ್ಯಕ್ತಿಯನ್ನ ಕೊಲೆ ಮಾಡುವಂತ ಇದು ಉದ್ಭವ ಆಯ್ತು? ಎಲ್ಲಿಂದ ಆ ದ್ವೇಷ ಬಂತು? RSS ನ ಶರತ್ ಮಾಡಿ ಬಾಳ ಯಾಕೆ ಕೊಲೆ ಆದ? ಹಾ ಯಾಕೆ ಯುವಕರು ಕೊಲೆ ಆಗ್ತಾ ಇದಾರೆ? ಈ ಕೊಲೆಗಳ ಹಿಂದೆ ಇರುವಂತ ಶಕ್ತಿ ಏನು? ಯಾಕೆ ಇನ್ನೊಬ್ರನ್ನ ನೀವು ದ್ವೇಷ ಮಾಡ್ತೀರಿ? ನಿಲ್ಲಿಸಿ ಸರಳುಗಳಿಂದ ಸೊ ಅದನ್ನೇ ನಿಲ್ಲಿಸ್ರಿ, ಆ ಥರದ್ದೊಂದು ಧಾರ್ಮಿಕ ದ್ವೇಷ, ಮತಾಂಧ ಬರೀ ಅಷ್ಟಕ್ಕೆ ನಿಂತೋಯ್ತಾ? ಸೊ ಅದಕ್ಕೆ ಅಷ್ಟಕ್ಕೆ ನಿಂತೋಯ್ತಾ? ಒಂದು ನಿಮಿಷ ಆ ಥರದ್ದೊಂದು